ಓಂ ಶಾಂತಿ. ವೀಕ್ಷಕರೇ, ಅಭಿಮಾನಿಗಳೇ, ಗುರುಮಕ್ಕಳೇ, ಭಕ್ತರೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಅಹಂ ಬ್ರಹ್ಮಾಸ್ಮಿ ಯೋಗಿ ಜೀವನ ಸತ್ಯಕತೆ ಭಾಗ 36. ವೀಕ್ಷಕರೇ, ಅಹಂ ಬ್ರಹ್ಮಾಸ್ಮಿ ಅಂದರೆ ಈಗಾಗಲೇ ಭಾಗ 1, ಭಾಗ 2 ಇದೇ ನಿಮ್ಮ ಯೂಟ್ಯೂಬ್ ಚಾನಲ್ ನಾಗಸೃಷ್ಟಿನಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಈಗ ಅಹಂ ಬ್ರಹ್ಮಾಸ್ಮಿನಲ್ಲಿ ಇದು 3ನೇ ಭಾಗ ಇರುತ್ತೆ. ವೀಕ್ಷಕರೇ, ಗುರುಮಕ್ಕಳೇ, ಮುಮೋಕ್ಷಗಳೇ, ಜೀವನ ಮುಕ್ತಿ ಅಥವಾ ಮೋಕ್ಷಕ್ಕಾಗಿ ಪರಿತಪಿಸ್ತಕ್ಕಂಥ ಶಿವಭಕ್ತಿ ಅಥವಾ ಹರಿಭಕ್ತಿ ಅಥವಾ ಇತರೆ ದೇವತೆಗಳ ಭಕ್ತಿಯನ್ನು ನೀವು ಅಳವಡಿಸ್ಕೊಂಡು ಅದನ್ನು ಆ ದೇವತೆಗಳನ್ನು ಆರಾಧಿಸ್ತಕ್ಕಂಥ ದೈವ ಭಕ್ತರಾದಂಥ ಸಜ್ಜನರಾದಂಥ ನಿಮ್ಮಲ್ಲಿ ನಾನು ಈಗ ಈ ಒಂದು ಅಹಂ ಬ್ರಹ್ಮಾಸ್ಮಿ 3ನೇ ಭಾಗವನ್ನು ನಿಮಗೆ ವಿವರಿಸ್ತಾ ಇದ್ದೀನಿ. ವೀಕ್ಷಕರೇ ಅಥವಾ ದೈವ ಭಕ್ತರೇ, ಅಹಂ ಬ್ರಹ್ಮಾಸ್ಮಿ ಅಂದರೆ ನಾನು ಬ್ರಹ್ಮ ಅಥವಾ ಬ್ರಹ್ಮಸ್ವರೂಪ. ಈಗಾಗಲೇ ನಾನು ವಿವರಿಸಿದ್ದೀನಿ. ಆ ಭಾಗಗಳು ನೋಡಿಲ್ಲ ಅಂದರೆ ನೋಡಿ. ಅಹಂ ಬ್ರಹ್ಮಾಸ್ಮಿ ಅದನ್ನು ನೀಟಾಗಿ ಸ್ವಲ್ಪ ಅರ್ಥವಾಗೋ ರೀತಿಯಲ್ಲಿ ನಾನು ವಿವರಿಸ್ತೀನಿ. ನೋಡಿ, ನಿಮ್ಮ ಜೀವನದಲ್ಲಿ ಬಾಲ್ಯದಲ್ಲಿ ನೀವು ಜನ್ಮ ಆದಾಗ ತಂದೆ ಯಾರು, ತಾಯಿ ಯಾರು, ಅಣ್ಣ ಯಾರು, ಅಕ್ಕ ಯಾರು, ಬಂಧು ಬಳಗ ಯಾರು ಅಂತ ಗೊತ್ತಿರೋದಿಲ್ಲ. ತದನಂತರ 1 ವರ್ಷ, 2 ವರ್ಷ, 3 ವರ್ಷ, 4 ವರ್ಷ ಆದಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಅಪ್ಪ, ಅಮ್ಮ, ಅಣ್ಣ, ತಂಗಿ, ಅಕ್ಕ, ಮಾಮ, ಅತ್ತಿಗೆ, ಚಿಕ್ಕಪ್ಪ, ಚಿಕ್ಕಮ್ಮ, ದೊಡ್ಡಪ್ಪ, ಅಜ್ಜಿ, ತಾತ ಇತ್ಯಾದಿ. ಅಂದರೆ ನಿಮ್ಮ ಕುಟುಂಬದವ್ರು ಅಷ್ಟೇ ಅಲ್ಲ, ಅಕ್ಕಪಕ್ಕ ಮನೆ ಇರೋರು ಕೂಡ ನಿಮ್ಗೆ ಗೊತ್ತಿರುತ್ತೆ. ಅವರೆಲ್ಲ ಮೊದಲು ನಿಮ್ಗೇನು ಗೊತ್ತಿರೋದಿಲ್ಲ ಬಾಲ್ಯದಲ್ಲಿರುವಾಗ. ಅನಂತರ ನಿಮಗೆ ಬುದ್ಧಿ ಬಂದಮೇಲೆ, ಬುದ್ಧಿ ಸ್ವಲ್ಪ ಬೆಳೀತಾ ಅಕ್ಕಪಕ್ಕ ಮನೆಗಳು, ಹಾಗೆ ಪ್ರಾಣಿಗಳು, ನಾನಾ ರೀತಿಯ ಪ್ರಾಣಿಗಳ ಪರಿಚಯ ಆಗುತ್ತೆ ನಿಮಗೆ. ನಾಯಿ ಬಗ್ಗೆ ತಿಳ್ಕೊತೀರಾ, ಕುರಿ ಬಗ್ಗೆ ತಿಳ್ಕೊತೀರಾ, ಮೇಕೆ ಬಗ್ಗೆ ತಿಳ್ಕೊತೀರಾ, ಹಸು ಬಗ್ಗೆ ತಿಳ್ಕೊತೀರಾ. ಹೀಗೆ ಒಂಟೆ, ಹುಲಿ, ಸಿಂಹ, ಚಿರತೆ, ಕರಡಿ, ನಾನಾ ರೀತಿಯ ಪಕ್ಷಿಗಳು, ಹೀಗೆ ನದಿ, ಸಾಗರಗಳು, ಬೆಟ್ಟ, ಗುಡ್ಡಗಳು, ಗ್ರಹ, ತಾರೆಗಳು, ಇದೆಲ್ಲವನ್ನೂ ನೀವು ತಿಳ್ಕೊತೀರ. ಓಕೆ, ಇದು ತಿಳುವಳಿಕೆ, ಜ್ಞಾನ ಅಂತ ನೀವು ಅನ್ಕೊಂತೀರ. ಖಂಡಿತ ಅಲ್ಲ. ನೋಡಿ, ಬ್ರಹ್ಮಜ್ಞಾನ ಅಂದರೆ ಭಾಳ ಸೂಕ್ಷ್ಮವಾಗಿರುತ್ತೆ. ಪ್ರಾರಂಭದಲ್ಲಿ ನಾನು ಭಾಗ 1ರಲ್ಲಿ ಹೇಳಿದ್ದೀನಿ. ಸೂರ್ಯ ಭಗವಾನಿಂದ ನನ್ನ ಜನ್ಮ ಆಯಿತು. ಸೂರ್ಯ ಭಗವಾನ್ನ ಒಂದು ಕಿಡಿ ನಾನು. ಆನಂತರ ಅಶ್ವತ್ಥಕಟ್ಟೆ, ನಾಗರಕಟ್ಟೆ ಉಟ್ಕೊಳ್ತು. ಆಮೇಲೆ ನನ್ನ ಕೈನ ಹಿಡ್ಕೊಂಡು ಒಬ್ಬರು ಶಾಂತನವರು ಕರ್ಕೊಂಡು ಹೋದರು. ಆಮೇಲೆ ಅವ್ರ ಮನೇಲಿ ಅವ್ರ ಅಪ್ಪ ಅಮ್ಮ ಇದ್ದರು. ಆನಂತರ ನನಗೂ ಅನ್ನಿಸ್ತು, ನನಗೂ ಬೇಕು ಅಪ್ಪ ಅಮ್ಮ ಅಂತ. ಅವಳಿಗೆ ಅಕ್ಕ ಇತ್ತು, ನನಗೂ ಅಕ್ಕ, ತಂಗಿ, ಅಣ್ಣ, ತಮ್ಮ ಬೇಕು ಅನ್ನಿಸ್ತು. ಅಂದರೆ ಈ ರೀತಿ ಅನ್ನಿಸ್ದಾಗ ನನಗೂ ಒಂದು ಕುಟುಂಬ ಹುಟ್ಕೋತು. ತಂದೆ ತಾಯಿ ಅಂತ ಹುಟ್ಕೋತು, ಅಣ್ಣ ಅಂತ ಹುಟ್ಕೋತು, ತಂಗಿ ಅಂತ ಹುಟ್ಕೋತು. ಅನಂತರ ಮನೆಗಳಲ್ಲಿ ಪ್ರಾಣಿಗಳು, ಪಕ್ಷಿಗಳು, ಕೋಳಿಗಳು, ಕುರಿಗಳು, ಮೇಕೆಗಳು, ದನಗಳು ಎಲ್ಲ ಹುಟ್ಕೋತು. ಅಕ್ಕಪಕ್ಕವರು ಹುಟ್ಕೊಂಡ್ರು. ಇದೆಲ್ಲ ಹೇಗೆ ಸಾಧ್ಯ? ಬ್ರಹ್ಮಜ್ಞಾನ ಅಂದರೆ ಬಹಳ ಸೂಕ್ಷ್ಮವಾಗಿರುತ್ತೆ. ನೀವು ಸ್ಟೇಟಸ್ಗಳಲ್ಲಿ, ಸಿನಿಮಾಗಳಲ್ಲಿ ಅಥವಾ ಇನ್ನೆಲ್ಲ ಓದಿದರೆ ಈ ಬ್ರಹ್ಮಜ್ಞಾನ ನಿಮಗೆ ಲಭಿಸಲ್ಲ. ಬ್ರಹ್ಮಜ್ಞಾನ ಅಂದರೆ ಅದು ಬಹಳ ಸೂಕ್ಷ್ಮ. ಅದು ಯಾವುದೇ ಗ್ರಂಥಗಳಲ್ಲಿ ವಿವರಿಸ್ಲಿಕ್ಕೆ ಆಗೋದಿಲ್ಲ. ವಿವರಿಸ್ಲಿಕ್ಕೆ ಆಗದೆ ಇರೋಂಥದ್ದನ್ನು ನಾವು ಬ್ರಹ್ಮಜ್ಞಾನ ಅಂತೀವಿ. ಯಾರು ಬ್ರಹ್ಮಜ್ಞಾನವನ್ನು ತಿಳ್ಕೊತಾರೆ ಅವರು ಬ್ರಹ್ಮ ಸ್ವರೂಪರಾಗ್ತಾರೆ. ಅವ್ರ ಮಾತನ್ನು ಗಿಡ ಕೇಳುತ್ತೆ, ಪಕ್ಷಿಗಳು ಕೇಳುತ್ತೆ, ನದಿಗಳು ಕೇಳುತ್ತೆ, ಗ್ರಹಗಳು ಕೇಳುತ್ತೆ, ನಕ್ಷತ್ರಗಳು ಕೇಳುತ್ತೆ. ಇಡೀ ಪ್ರಾಣಿ ವರ್ಗ, ಪಕ್ಷಿ ವರ್ಗ, ಹಾಗೆ ಗಿಡ, ಮರ, ಬಳ್ಳಿ, ವನಸ್ಪತಿ, ವೃಕ್ಷಗಳು, ಹೀಗೆ ಗ್ರಹ ತಾರೆಗಳು ಎಲ್ಲವೂ ಅವ್ರ ಮಾತನ್ನು ಕೇಳುತ್ತೆ. ಇದನ್ನು ಬ್ರಹ್ಮಜ್ಞಾನ ಅಂತಾರೆ. ಬ್ರಹ್ಮಜ್ಞಾನ ಎಷ್ಟು ಸೂಕ್ಷ್ಮವಾಗಿರ್ತದೆ ಅಂದರೆ, ಈಗ ನಾನು ಹೇಳ್ತಾ ಇರೋದೇ ನಿಮಗೆ ಆಶ್ಚರ್ಯಕರವಾಗಿರುತ್ತೆ. ನೋಡಿ, ಪ್ರಾರಂಭದಲ್ಲಿ ಸೂರ್ಯ ಭಗವಾನ ಅಂದ್ರಿ, ಅಲ್ಲಿ ಒಂದು ಕಿಡಿ ಅಂದ್ರಿ. ಆಮೇಲೆ ಯಾಕೆ ನಾಗರಕಟ್ಟೆ ಹುಟ್ಕೋತು, ಯಾಕೆ ಅಶ್ವತ್ಥಕಟ್ಟೆ ಹುಟ್ಕೋತು, ಯಾಕೆ ನಾಗರ ದೇವತೆಗಳ ಮೂರ್ತಿ ಹುಟ್ಕೋತು, ಯಾಕೆ ಶಾಂತಣ್ಣವನು ಹುಟ್ಕೊಂಡ್ಲು, ಯಾಕೆ ಅವ್ರ ತಾಯಿ ತಂದೆ ಅಕ್ಕ ಎಲ್ಲ ಹುಟ್ಕೊಂಡ್ರು, ಆಮೇಲೆ ಯಾಕೆ ನಿನಗೆ ಅಣ್ಣ ತಮ್ಮ ಅಕ್ಕ ತಂದೆ ತಾಯಿ ಬಂಧು ಒಳಗೆ ಹುಟ್ಕೊಂಡ್ರು. ಅಂದರೆ ನೀನು ಶುದ್ಧವಾದ ಜ್ಞಾನಿ ಆಗಿದ್ದೆ. ಮೊದಲು ಶುದ್ಧವಾದ ಜ್ಞಾನಿ ಯಾರೇ ಆಗಲಿ.
ಅಲ್ಲೇನೂ ಇರೋದಿಲ್ಲ, ಯಾರೂ ಇರೋದಿಲ್ಲ. ಹುಟ್ಟುವುದಕ್ಕಿಂತ ಮೊದಲು ಶುದ್ಧವಾದ ಜ್ಞಾನಿ, ಪರಬ್ರಹ್ಮ ಸ್ವರೂಪರು, ಪ್ರಜ್ಞಾಶಕ್ತಿ. ಆದರೆ ಹುಟ್ಟಿದ ಮೇಲೇ ಇದೆಲ್ಲ ಬಂದಿದ್ದು ಅಲ್ವಾ? ಅಂದರೆ ನಾವು ಹುಟ್ಟೋದು ಅಂದರೆ ಈ ಸೃಷ್ಟಿ ಮಾಡ್ಕೊಳ್ಳೋದು ಅಂತ ಅರ್ಥ. ಮೊದಲು ಈ ಭೂಮಿ ಆಗಲಿ, ಗ್ರಹಗಳಾಗಲಿ, ನಕ್ಷತ್ರಗಳೇ ಯಾವುದೂ ಇರೋದಿಲ್ಲ. ಸೂರ್ಯ ಅಂತ ಹೇಳಿದೆ ನಾನು. ಸೂರ್ಯ ಅಂದರೆ ಒಂದು ಶಕ್ತಿ, ಚೈತನ್ಯ. ಹಂಗಂತ ನಿಮ್ಮ ಸೂರ್ಯ ಭಗವಾನ ಅಲ್ಲ. ಇಲ್ಲಿರೋ ಸೂರ್ಯ ಭಗವಾನ ಅಲ್ಲ, ಚಂದ್ರ ಭಗವಾನ ಅಲ್ಲ. ಅವರು ಕೂಡ ನಕ್ಷತ್ರ, ಗ್ರಹನೇ. ಅವರೂ ಅಲ್ಲ, ಈ ಜಗತ್ತು ಅಲ್ಲ. ಈ ಜಗತ್ತು ಯಾವುದೂ ಇರೋದಿಲ್ಲ. ಯಾವುದೇ ಗ್ರಹ, ತಾರೆ, ನಕ್ಷತ್ರ, ಭೂಮಿ, ಆಕಾಶ ಯಾವುದು ಇರೋದಿಲ್ಲ. ಹಂಗಾದ್ರೆ ಏನಿರುತ್ತೆ? ಗಾಢಾಂಧಕಾರವಾಗಿರುತ್ತೆ. ಹೆಂಗಿರುತ್ತೆ? ನಿದ್ರೆ ಮಾಡುವಾಗ ಹೆಂಗಿರುತ್ತೆ ಅದಕ್ಕಿಂತ ಚೆನ್ನಾಗಿರುತ್ತೆ. ನಿದ್ರೆ ಮಾಡುವಾಗ ಯಾವುದೇ ಸ್ವಪ್ನಗಳು ಬರೋದಿಲ್ಲ, ಯಾವುದೇ ಕನಸುಗಳಿಲ್ಲ, ಯಾವುದೇ ಗೊಂದಲ ಇಲ್ಲ, ಯಾವುದೇ ಡಿಸ್ಟರ್ಬೇಷನ್ ಇಲ್ಲ. ತುಂಬ ಗಾಢ ಅತೀ ಗಾಢವಾದ ನಿದ್ರೆ ಅಂತಿರಲ್ಲ, ಸುಖಕರವಾದ ನಿದ್ರೆ, ಸುಖವಾದ ನಿದ್ರೆ ಅಂತಿರಲ್ಲ, ಅದಕ್ಕಿಂತ ಎಷ್ಟೋ ಕೋಟಿ ಪಟ್ಟು ಆನಂದವಾಗಿರುತ್ತೆ ಫಸ್ಟು. ಇದನ್ನು ನಾನೇ ಹೇಳ್ತಾ ಇಲ್ಲ, ಸಾಕಷ್ಟು ಮಂದಿ ಗುರುಗಳು ಈಗಾಗಲೇ ಗ್ರಂಥಗಳಲ್ಲಿ ಬರೆದಿಟ್ಟಿದ್ದಾರೆ. ಅವರು ವೇದಾಂತ ಕ್ಲಾಸ್ ಹೇಳೋದು ಇದೇ ರೀತಿನೇ. ಮೊದಲು ಏನೂ ಇರಲಿಲ್ಲ, ಆಮೇಲೆ ಒಂದು ಕಿಡಿ, ಒಂದು ಜ್ಯೋತಿ ಹುಟ್ಕೊತು, ಅದುವೇ ನಾವು. ಆಮೇಲೆ ನಮಗೆ ಕೈ, ಕಾಲು, ಮೂತಿ, ಮುಖ, ಕಣ್ಣು, ಮೂಗು, ಬಾಯಿ ಎಲ್ಲ ಹುಟ್ಕೊತು, ಅಂಗಾಂಗಗಳು ಹುಟ್ಕೊತು. ಆಮೇಲೆ ಗೊತ್ತಾಯಿತು ಮರ, ಗಿಡ, ಬಳ್ಳಿ, ವಿಗ್ರಹಗಳು, ಬೇರೆ ಮನುಷ್ಯರು, ಪ್ರಾಣಿಗಳೆಲ್ಲ ನಮ್ಮ ಮುಂದೆ ಅವು ಪ್ರತ್ಯಕ್ಷ ಆದವು. ಇವೆಲ್ಲ ಹೆಂಗೆ ಪ್ರತ್ಯಕ್ಷ ಆಯಿತು? ನಮ್ಮ ಅಂತರಂಗದಲ್ಲಿ ನಾವು ಶುದ್ಧವಾದ ಪರಬ್ರಹ್ಮ ಸ್ವರೂಪರು, ಅವಾಗೇನೂ ಇರಲ್ಲ. ಆದರೆ ನಮ್ಮಲ್ಲೇ ಒಂದು ಇಚ್ಛೆ ಆಗುತ್ತೆ. ಏನು ಇಚ್ಛೆ ಆಗುತ್ತೆ? ನಾವು ಒಬ್ಬರೇ ಇದ್ದೀವಲ್ಲ, ಯಾರೂ ಇಲ್ವಲ್ಲ, ಏನೂ ಇಲ್ವಲ್ಲ, ಪ್ರಶಾಂತವಾದ ವಾತಾವರಣ ಇದೆ ನಿಜ, ಆನಂದಕರವಾದ ವಾತಾವರಣ ಇದೆ ನಿಜ. ಹಾಗೆ ನಮಗೆ ಶರೀರನೂ ಇರೋದಿಲ್ಲ, ಆಗ ಯಾವುದೇ ನಮ್ಮ ಶರೀರನೂ ಇರೋದಿಲ್ಲ. ಆಗ ನಮ್ಗನ್ಸುತ್ತೆ ನಮಗೊಂದು ಶರೀರ ಬೇಕು ಅಂತ. ಆಗಲೇ ನಮ್ಮ ಕೈ, ಕಾಲು, ಮೂತಿ, ಮುಖ, ತಲೆ ಉಟ್ಕೊಳ್ಳುತ್ತೆ. ಇನ್ನು ಕೈ, ಕಾಲು, ಮೂತಿ, ಮುಖ ಉಟ್ಕೊಂಡ್ಮೇಲೆ ಅದಕ್ಕೊಂದು ಆಧಾರಭೂತವಾಗಿರ್ಬೇಕಲ್ಲ, ಅದಕ್ಕೆ ಭೂಮಿ ಉಟ್ಕೊಳ್ಳುತ್ತೆ. ಮೊದಲು ನಮ್ಮ ಶರೀರ, ಆಮೇಲೆ ಭೂಮಿ ಉಟ್ಕೊಳ್ಳುತ್ತೆ. ಆಮೇಲೆ ಭೂಮಿ ಮೇಲೆ ನಾವು ಪಾದಾರ್ಪಣೆ ಮಾಡಿರ್ತೀವಿ. ಆಮೇಲೆ ನಮ್ಮ ಜೊತೆಗೆ ಯಾರಾದರೂ ಬೇಕಲ್ವ, ಅದಕ್ಕೆ ಅರಳಿ ಮರ, ಬೇವಿನ ಮರ, ನಾಗರಕಟ್ಟೆ, ನಾಗರ ದೇವತೆ, ಗೊತ್ತಾಯ್ತಲ್ಲ. ಅನಂತರ ಮನುಷ್ಯರು ಯಾರಾದರೂ ಬೇಕಲ್ಲ. ಈಗ ಏನಿಲ್ಲ, ಬರೀ ಬೇವಿನ ಮರ, ಅರಳಿ ಮರ, ನಾಗರ ದೇವತೆಗಳು ಅಷ್ಟೇ ಇರುತ್ತೆ. ಇಲ್ಲಿ ಯಾರು ಇಲ್ಲ ಅಂದರೆ ಇನ್ನು ಹೇಗೆ? ಹಂಗಾದ್ರೆ ಅರಳಿ ಮರ ಅಂದ್ರೆ ಏನು, ಬೇವಿನ ಮರ ಅಂದ್ರೆ ಏನು? ಅದೇ ತ್ರಿಮೂರ್ತಿ, ತ್ರಿಮಾತೆಯರು, ಜಗನ್ಮಾತೆಯರ ಶಕ್ತಿ, ತ್ರಿಮಾತೆಯರ ಶಕ್ತಿ, ತ್ರಿಮೂರ್ತಿಗಳ ಶಕ್ತಿ, ನಾಗಕುಲ, ಓಂ ಶ್ರೀ ಆದಿಶೇಷ ಶಕ್ತಿ ನಾಗರಸ್ವಾಮಿ, 14 ಲೋಕಗಳಿಗೆ ಆಧಾರಭೂತರು ಅಂತ ಅರ್ಥ. ಅಂದರೆ ಅದೊಂದು ಶಕ್ತಿ ಅಷ್ಟೇ, ಅಲ್ಲಿ ಏನಿರಲ್ಲ. ಆಮೇಲೆ ಅದು ಸ್ಥೂಲ ರೂಪಕ್ಕೆ ಇಳಿಯುತ್ತೆ. ಮೊದಲು ಸೂಕ್ಷ್ಮ ಆಗಿರುತ್ತೆ, ಅಲ್ಲೇನು ಇರಲ್ಲ. ನಾವು ಈ ಶರೀರವನ್ನು ಸೃಷ್ಟಿ ಮಾಡ್ಕೊಂಡಿದ್ದೀವಿ. ಅನಂತರವೇ ಅವೆಲ್ಲ ಉಟ್ಕೊಳ್ಳುತ್ತೆ, ಈ ಭೂಮಿ ಉಟ್ಕೊಳ್ಳುತ್ತೆ. ಭೂಮಿ ಮೇಲೆ ಏನೂ ಇರಲ್ಲ, ಆದರೆ ಆಗಲೇ ಬೇವಿನ ಮರ, ಹಳ್ಳಿ ಮರ ಉಟ್ಕೊಳ್ಳುತ್ತೆ. ಅನಂತರವೇ ನಾಗದೇವತೆಗಳ ವಿಗ್ರಹಗಳು ಉಟ್ಕೊಳ್ಳುತ್ತೆ. ಅನಂತರವೇ ಒಬ್ಬ ಮನುಷ್ಯ ರೂಪದಲ್ಲಿ, ಸ್ತ್ರೀ ರೂಪದಲ್ಲಿ ಒಬ್ಬರು ಉಟ್ಕೋತಾರೆ. ಆ ಸ್ತ್ರೀ ಉಟ್ಕೊಂಡ್ಮೇಲೆ ಅವ್ರ ತಂದೆ ತಾಯಿನ ನಾವು ನೋಡಿದ್ಮೇಲೆ ನಮಗೂ ತಂದೆ ತಾಯಿ ಬೇಕು ಅಂತ ಭ್ರಮೆಯಲ್ಲಿ ನಾವು ತೊಡಗ್ತೀವಿ. ಅಂದರೆ ನಾವು ಭ್ರಮೆ ಭ್ರಾಂತಿ ಒಳಗಾಗ್ತೀವಿ. ಆಗ ನಮಗೆ ಮನುಷ್ಯ ರೂಪದಲ್ಲಿ ತಂದೆ ತಾಯಿ ಪ್ರತ್ಯಕ್ಷ ಆಗ್ತಾರೆ. ಅನಂತರ ಅಣ್ಣ, ತಮ್ಮ, ತಂಗಿ ಅಂತೀವಲ್ಲ, ಹಾಗೆ ಪ್ರತ್ಯಕ್ಷ ಆಗ್ತಾರೆ. ಇವ್ರು ಯಾರೂ ಇರಲ್ಲ. ಇದೆಲ್ಲವೂ ನಮ್ಮ ಭ್ರಮೆ. ನಮ್ಮಲ್ಲೇ ಅವೆಲ್ಲ ಹೇಳ್ತಾ ಇರ್ತಾವೆ, ಆಸೆಗಳು, ಕಲ್ಪನೆಗಳು. ಏನೋ ಒಂದು ಬೇಕು ಅಂತ ಬಯಸ್ತಾ ಇರ್ತೀವಿ. ನಮ್ಮಲ್ಲೇ ಅಂತರಂಗದಲ್ಲಿ ಹುಟ್ಟುತ್ತವೆ ಇವೆಲ್ಲ ಭಾವನೆಗಳು, ಆಸೆಗಳು. ಅದಕ್ಕೆ ತಕ್ಕಂತೆ ನಮ್ಮ ಮುಂದ್ಗಡೆ ಅವೆಲ್ಲ ಹುಟ್ಟುತ್ತವೆ. ನಿಜ ಹೇಳ್ಬೇಕಂದ್ರೆ ನಾವು ಯಾವುದೇ ಮನುಷ್ಯ ತಂದೆ ತಾಯಿಗೆ ನಾವು ಹುಟ್ಟಿಲ್ಲ. ನಮ್ಮ ತಂದೆ ತಾಯಿನ ಸೃಷ್ಟಿ ಮಾಡಿದ್ದು ನಾವು. ನಮ್ಮ ಅಣ್ಣ, ತಮ್ಮ, ಅಕ್ಕ, ತಂಗಿ ಎಲ್ಲರನ್ನೂ ಸೃಷ್ಟಿ ಮಾಡಿದ್ದು ನಾವು. ನಮ್ಮ ಫ್ರೆಂಡ್ಸ್ನ ನಾವು ಸೃಷ್ಟಿ ಮಾಡಿದ್ದು ನಾವು. ಈ ಬೇವಿನ ಮರ, ಅರಳಿ ಮರ, ಅಲ್ಲಿನ ಕಲ್ಲಿನ ಮೂರ್ತಿಗಳನ್ನು ಸೃಷ್ಟಿ ಮಾಡಿದ್ದು ನಾವು. ಗ್ರಹ, ತಾರೆ, ನಕ್ಷತ್ರಗಳನ್ನು ಸೃಷ್ಟಿ ಮಾಡಿದ್ದು ನಾವೇ. ಹಂಗಾದ್ರೆ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದ್ಯಾರು? ನಾವೇ. ನಾವು ಯಾರಿಗೋ ಹುಟ್ಟಲಿಲ್ಲ, ಆದರೆ ನಮ್ಮನ್ನು ಯಾರು ಹುಟ್ಟಿಸಿದ್ರಂತ ಅದು ರಹಸ್ಯವಾಗೇ ಉಳ್ಕೊಂಡಿರುತ್ತೆ. ಯಾಕೆಂದರೆ ಮೊದಲು ನಾವು ಬರೀ ಪ್ರಜ್ಞಾಶಕ್ತಿ, ಒಂದು ಕಿಡಿ ಅಷ್ಟೇ, ಆತ್ಮ ಕಿಡಿ, ಆತ್ಮ ಚೈತನ್ಯ ಅಷ್ಟೇ. ನಾವು ಒಂದೊಂದನ್ನೇ ಸೃಷ್ಟಿ ಮಾಡ್ಕೊಂಡ್ವಿ. ಆದರೆ ಇದು ವೇದಾಂತದಲ್ಲಿ ಏನು ಹೇಳ್ತಾರೆ ಅಂದರೆ, ನಾವೊಂದು ಪ್ರಜ್ಞಾಶಕ್ತಿ, ನಮ್ಮಲ್ಲಿ ಒಂದು ಮಾಯ ಹುಟ್ಕೊಂತು, ಇಚ್ಛಾಶಕ್ತಿ ಹುಟ್ಕೊಂತು.
ಆ ಇಚ್ಛಾಶಕ್ತಿಯಿಂದ ಮಾಯ ಹುಟ್ಕೊತು, ಮಾಯೆಯಿಂದ ತ್ರಿಮೂರ್ತಿ ಶಕ್ತಿ ಹುಟ್ಕೊಂತು, ತ್ರಿಮೂರ್ತಿಯಿಂದ ದೇವತಾ ಶಕ್ತಿ ಹುಟ್ಕೊಂತು. ಹೀಗೆ ಮುಂದಕ್ಕೆ ಹೋಗುತ್ತೆ. ಆಮೇಲೆ ಗುಣಗಳು ನಾನಾ ರೀತಿಯ ರಜೋ ಸಾತ್ವಿಕ ಗುಣ, ರಜೋಗುಣ, ತಮೋಗುಣ ಅಂತ ಹುಟ್ಕೊಂಡವು. ಅದರಲ್ಲಿ 84 ತತ್ವಗಳು ಹುಟ್ಕೊಂಡವು. ಹೀಗೆ 84 ಗುಣಗಳು, ತತ್ವಗಳಂದ್ರೆ ಗುಣಗಳು, ಹಾಗೆಲ್ಲ ಹುಟ್ಕೊಂಡು ಇದೊಂದು ಸ್ಥೂಲ ಶರೀರ ಸಿದ್ಧವಾಯಿತು. ಸ್ಥೂಲ ಶರೀರ ಆದಮೇಲೆ ಸೂಕ್ಷ್ಮ ಶರೀರನೂ ಇದೆ. ಮೊದಲು ನಮ್ಮದು ಭಾಳ ಶುದ್ಧವಾದ ಒಂದು ಶಕ್ತಿ, ಚೈತನ್ಯ, ಪ್ರಜ್ಞಾಶಕ್ತಿ. ಅನಂತರ ಸೂಕ್ಷ್ಮ ಶರೀರ ಹುಟ್ಕೊಂತು, ಆಮೇಲೆ ಪ್ರಾಣ ಶರೀರ ಹುಟ್ಕೊಂತು, ಆಮೇಲೆ ಈ ಸ್ಥೂಲ ರೂಪಕ್ಕೆ ಬಂದು ಕೂತ್ಕೊಂಡು ನಾವು ಅಂದರೆ ಜಡರೂಪಿ ಆದ್ರಿ. ಅದಕ್ಕೆ ನಮಗೆ ಶರೀರಕ್ಕೆ ಸೊಳ್ಳೆ ಕಚ್ಚಿದ್ರೆ ಕಷ್ಟ, ಏನಾದರೂ ಮುಳ್ಳು ಚುಚ್ಕೊಂಡ್ರೆ ಕಷ್ಟ. ಅಂದರೆ ನಾವು ಹೆಂಗೋ ಇದ್ದಾರೋ ಹೆಂಗೋ ಆಗೋದ್ರಿ. ಅದೇ ಏನೋ ಒಂದು ಗಾದೆ ಹೇಳ್ತಾರೆ, ರಾಯಿನ ಕುದುರೆ ಬರ್ತಾ ಬರ್ತಾ ಏಸರ್ಗತ್ತೆ ಆಯ್ತಂತೆ. ಹಂಗೆ ನಾವು ಶುದ್ಧ ಚೈತನ್ಯರಾಗಿದ್ದ ನಾವು, ಪರಬ್ಬರ ಸ್ವರೂಪರಾಗಿದ್ದ ನಾವು, ಓನ್ಲಿ ಬರೀ ನಾವು ಶಕ್ತಿ ಆಗಿದ್ರಿ, ಚೈತನ್ಯ ಮೂರ್ತಿ ಆಗಿದ್ರಿ. ಅಂಥವ್ರು ನಾವು ಇರಲಾರ್ದ ಯಾವುದೋ ಮೋಹ ಅಂಧಕಾರಕ್ಕೆ ಒಳಗಾಗಿ ಏನೋ ಒಂದು ಸೃಷ್ಟಿ ಮಾಡ್ಕೋಬೇಕು ಅಂತ ಅಂದ್ಕೊಂಡು ಈ ಜಗತ್ತನ್ನು ಸೃಷ್ಟಿ ಮಾಡಿಕೊಂಡು, ಇಲ್ಲಿ ತಂದೆ ತಾಯಿ ಅಣ್ಣ ತಮ್ಮ ಎಲ್ಲರನ್ನೂ ಸೃಷ್ಟಿ ಮಾಡಿಕೊಂಡು, ಕೊನೆಗೆ ಅವನು ನನ್ನನ್ನು, ಅವಳು ನನ್ನ ಅಕ್ಕ, ಇವಳು ನನ್ನ ತಂಗಿ, ಇವನು ನನ್ನ ತಮ್ಮ, ಇವರು ನಮ್ಮ ಅಪ್ಪ ಅಮ್ಮ ಅಂತ ನಾವು ಅವ್ರಿಗೆ ಗುಲಾಮರಾದ್ರಿ. ಈ ಜಗತ್ತಿಗೆ ನಾವು ಗುಲಾಮರಾದ್ರಿ. ಇವತ್ತು ಚಳಿಗೆ ಎದುರ್ತೀವಿ, ಸೊಳ್ಳೆಗೆ ಎದುರ್ತೀವಿ, ತಿಗಣೆಗೆ ಎದುರ್ತೀವಿ, ಪ್ರಾಣಿಗಳಿಗೆ ಎದುರ್ತೀವಿ, ಪ್ರತಿ ಪರಿಸ್ಥಿತಿಗೆ ಎದುರ್ತೀವಿ. ಲಾಸ್ಟಿಗೆ ನಮ್ಮ ಶಕ್ತಿನ ನಾವು ಮರ್ತೋಗ್ಬಿಟ್ರಿ, ನಮ್ಮ ಮೂಲ ಸ್ವರೂಪನ ನಾವು ಮರ್ತೋಗ್ಬಿಟ್ರಿ. ಹೆಂಗೋ ಇದ್ದಾರೆ, ಹೆಂಗೋ ಆಗದ್ರಿ. ಇವತ್ತು ಗೊಳೋ ಅಂತ ನಾವು ಅಳ್ತಾ ಇದ್ದೀವಿ, ಯಾಕಪ್ಪ ಈ ಕಷ್ಟಗಳು, ಈ ಬಾಧೆಗಳು ಅಂತ. ಇದು ಅದಕ್ಕೆ ನಮ್ಮ ಜ್ಞಾನವನ್ನು ನಾವು ಅರ್ಥ ಮಾಡಿಕೊಂಡು ಮತ್ತೆ ನಾವು ಹಿಂದಕ್ಕೆ ಹೋಗಬೇಕು. ಈ ಸ್ಥೂಲ ರೂಪ ಶರೀರದಿಂದ ಸೂಕ್ಷ್ಮಕ್ಕೆ ಹೋಗಬೇಕು, ಸೂಕ್ಷ್ಮ ರೂಪ ಶರೀರದಿಂದ ಪ್ರಾಣಕ್ಕೆ ಹೋಗಬೇಕು, ಪ್ರಾಣದಿಂದ ಆತ್ಮಕ್ಕೆ ಹೋಗಬೇಕು, ಆತ್ಮದಿಂದ ಪರಮಾತ್ಮನಲ್ಲಿ ಲೀನವಾಗಿ ಹೋಗ್ಬೇಕು. ಇದು ಆತ್ಮಜ್ಞಾನ, ಬ್ರಹ್ಮಜ್ಞಾನ. ಹೇಗೆ ನಾವು ಈ ಜಗತ್ತನ್ನು ಸೃಷ್ಟಿ ಮಾಡ್ಕೊಳ್ತೀನಿ ಅದಕ್ಕೆ ಇದೊಂದು ಪಾರ್ಟ್. ಇಲ್ಲಿವರೆಗೂ ಮತ್ತೆ ನಾವು ಮುಂದಿನ ಭಾಗದಲ್ಲಿ ಇನ್ನೂ ಹೆಚ್ಚಾಗಿ ತಿಳ್ಕೊಳ್ಳೋಣ. ಬ್ರಹ್ಮಜ್ಞಾನನ ಭಾಳ ಕಷ್ಟಪಟ್ಟು ಅರ್ಥ ಮಾಡ್ಕೋಬೇಕು. ಕೇವಲ ಒಂದು ವಿಡಿಯೋ ನೋಡಿದ್ರೆ, ಒಂದು ಆಡಿಯೋ ಕೇಳಿದ್ರೆ, ಒಂದು ಅರ್ಧ ಗಂಟೆ ಕೇಳ್ಬಿಡಿದ್ರೆ ಬ್ರಹ್ಮಜ್ಞಾನ ಅರ್ಥ ಆಗಲ್ಲ. ಯಾರಿಗೆ ಬ್ರಹ್ಮಜ್ಞಾನ ಬರುತ್ತೆ ಅವರಿಗೆ ಎಲ್ಲ ದೇವತೆಗಳ ಒಂದು ಶಕ್ತಿ ಬಂದಂತಾಗುತ್ತೆ. ಎಲ್ಲ ಗ್ರಹ ತಾರೆ ನಕ್ಷತ್ರಾದಿಗಳು, ಇಡೀ ಬ್ರಹ್ಮಾಂಡಗಳ ಐಶ್ವರ್ಯ, ಅದರ ಮಾಲೀಕತ್ವ ಅವರಿಗೆ ಲಭಿಸುತ್ತೆ. ಯಾರಿಗೆ ಬ್ರಹ್ಮಜ್ಞಾನ ಲಭಿಸುತ್ತೆ ಅವರಿಗೆ ಎಲ್ಲ ವಿದ್ಯೆಗಳು, ನೀವೇನು ಹೇಳ್ತೀರಿ ಪಂಚಮ ವೇದಗಳು ಅಂತ, ವೇದಗಳು, ಪುರಾಣಗಳು, ಶ್ರುತಿಗಳು, ಹಾಗೆ ಸಾಕಷ್ಟು ಗ್ರಂಥಗಳ ತಿಳುವಳಿಕೆ, ಅವರೇ ಮಹಾನ್ ಜ್ಞಾನಿ ಆಗ್ತಾರೆ, ಅವರೇ ಮಹಾನ್ ಶಕ್ತಿ ಆಗ್ತಾರೆ. ಇದನ್ನು ಬ್ರಹ್ಮಜ್ಞಾನ ಅಂತಾರೆ. ಯಾರು ಸೂಕ್ಷ್ಮವಾದ ತತ್ವಗಳನ್ನು ಅರ್ಥ ಮಾಡ್ಕೋತಾರೆ ಅವ್ರಿಗೆ ಇಷ್ಟೆಲ್ಲ ಶಕ್ತಿ ಇರುತ್ತೆ. ಅದಕ್ಕೆ ಬ್ರಹ್ಮಜ್ಞಾನ ಅಷ್ಟು ಸುಲಭವಾಗಿ ಅರ್ಥ ಆಗಲ್ಲ. ಒಂದೊಂದೇ ವಿಡಿಯೋನ ನಾವು ನೋಡಬೇಕು, ಸಾಕಷ್ಟು ವಿಡಿಯೋಗಳನ್ನು ನೋಡಬೇಕು. ಎಷ್ಟೋ ಮಂದಿ ಋಷಿಮುನಿಗಳು, ಜ್ಞಾನಿಗಳು, ಮಹಾತ್ಮರು 100 ವರ್ಷ, 1000 ವರ್ಷ, ಲಕ್ಷಾಂತರ ವರ್ಷ ತಪಸ್ ಮಾಡಿದ್ರು, ಎಷ್ಟೋ ಪುಸ್ತಕಗಳನ್ನು ಓದಿ ಒಂದು ಸೈಡ್ಗೆ ಇಟ್ಟರು, ಎಷ್ಟೋ ಗುರುಗಳ ಹತ್ರ ಕಲ್ತರು, ಅವ್ರಿಗೆ ಬ್ರಹ್ಮಜ್ಞಾನ ಅನ್ನೋದೇ ಲಭಿಸಿರಲ್ಲ. 5% ಕೂಡ ಲಭಿಸಲ್ಲ. ಲಾಸ್ಟ್ಗೆ ಅವ್ರ ಆಯುಷ್ಯ ಮುಗಿದೋಗಿರುತ್ತೆ. ಹಂಗಿರುವಾಗ ಈಗ ಕಲಿಯುಗ, ಇದು ಕಂತ್ರೆ ಈಗ ಒರಿಜಿನಲ್ ಗ್ರಂಥಗಳು ಇಲ್ಲ. ಒರಿಜಿನಲ್ ಗ್ರಂಥಗಳು ಸಿಗೋದು ಕಷ್ಟ, ಅಪರೂಪ. ಒಳ್ಳೆಯ ಗುರುಗಳು ಸಿಗೋದಂತೂ ಅದಂತೂ ಹೇಳಲೇಬೇಡಿ. ಎಲ್ಲೋ ಒಬ್ರು ಇರ್ತಾರೆ, ಅವ್ರು ಸಿಗ್ಬೇಕಲ್ಲ. ಇದು ಬ್ರಹ್ಮಜ್ಞಾನದ ವಿಚಾರ ಹೇಳ್ತಾ ಇದ್ದೀನಿ. ಇಷ್ಟ ಇರುವ ಬ್ರಹ್ಮಜ್ಞಾನವನ್ನು ಇಷ್ಟಪಡುವ ಜ್ಞಾನಿಗಳಾದ ನೀವು ಇದನ್ನು ಫಾಲೋ ಮಾಡಿ. ಈ ಶರೀರದಿಂದ ಬಿಡುಗಡೆಯಾಗಿ ನಿಮ್ಮ ಕಷ್ಟದಲ್ಲಿ ಅನುಭವಿಸಬೇಡಿ. ಶರೀರಗಳಲ್ಲಿ ಬಂದಿಯಾಗಿ ರೋಗಗಳ ಬಾಧೆಯಿಂದ, ದಾರಿದ್ರ್ಯದ ಬಾಧೆಯಿಂದ, ಸಮಸ್ಯೆಗಳ ಬಾಧೆಯಿಂದ ಮುಕ್ತರಾಗಿ. ಮೊದಲು ಸಮಸ್ಯೆಗಳಿಂದ ಮುಕ್ತರಾಗಬೇಕು. ಈ ಶರೀರದ ಬಂಧನದಿಂದ, ಈ ಮನಸ್ಸಿನ ಬಂಧನದಿಂದ ನಾವು ಬಿಡುಗಡೆ ಆಗಬೇಕು. ಅದೇ ಈ ಜನ್ಮದ ಉದ್ದೇಶ ಆಗಿರುತ್ತೆ. ನಮ್ಮನ್ನು ನಾವು ಅರ್ಥ ಮಾಡ್ಕೋಬೇಕು, ನಮ್ಮ ಶಕ್ತಿಯನ್ನು ನಾವು ಪಡಿಬೇಕು. ಆಗಲೇ ನಮ್ಮ ಜನ್ಮ ಸಾರ್ಥಕ. ಪ್ರಯತ್ನ ಪಡಿ. ಈ ವಿಡಿಯೋ ಎಲ್ಲ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಹಿಂದೆ ಆ ಭಾಗಗಳು ನೋಡಿ, ಹಾಗೆ ಮುಂದಿನ ಭಾಗಗಳು ನೋಡಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.